ಎಲ್ರಿಗೂ ಅಟ್ರಾಕ್ಷನ್ ಆಗೋ ವಿಷಯ ಅಂತ ಅಂದರೆ ಒಂದು ಮನೇಲಿ ಮೇನ್ ಡೋರ್ ಅಂದರೆ ಮೇನ್ ಎಂಟ್ರೆನ್ಸ್. ನಮ್ಮ ಮೇನ್ ಎಂಟ್ರೆನ್ಸ್ ವಾಸ್ಕಲ್ಲು ಹೇಗಿರಬೇಕು, ಯಾವ ಸಮಯದಲ್ಲಿ ನಾವು ನಿಲ್ಲಿಸ್ಬೇಕು ಮತ್ತು ಯಾವ ದಿಕ್ಕಿಗೆ ನಿಲ್ಲಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಸುಷ್ಮಾ ಕುಟುಂಬ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಮ್ಮ ಮನೆ ಅಂದರೆ ಬಾಗಿಲು ಇರೋದು ಉತ್ತರ ದಿಕ್ಕಿಗೆ. ಉತ್ತರ ದಿಕ್ಕಿನ ರೋಡು ಮತ್ತು ಉತ್ತರ ದಿಕ್ಕಿನ ಬಾಗಿಲು ಎರಡು ಸಹ ನಮ್ಮ ಮನೆಯಾಗಿದೆ. ಕೆಲವ್ರು ಹೇಳಿದ್ರು ನಿಮ್ಮದು ಉತ್ತರದ ದಿಕ್ಕಿಗೆ ಇದೆಯಲ್ವಾ, ಹಾಗಾಗಿ ನೀವು ಪೂರ್ವಕ್ಕಾದ್ರೂ ನಿಲ್ಲಿಸ್ಕೋಬೋದು ವಾಸ್ಕಲ್ನ, ಇಲ್ಲ ಉತ್ತರಕ್ಕಾದ್ರೂ ನಿಲ್ಲಿಸ್ಕೋಬೋದು ವಾಸ್ಕಲ್ನ ಅಂತ ಹೇಳಿದ್ರು. ಆದರೆ ನಮಗೆ ಪೂರ್ವಕ್ಕೆ ಯಾಕೋ ನಮ್ಗೆ ಇಷ್ಟ ಆಗಲಿಲ್ಲ. ಮೇನ್ ರೋಡ್ ಇರೋದೇ ನಮಗೆ ಉತ್ತರಕ್ಕೆ, ಹಾಗಾಗಿ ನಾವು ಉತ್ತರಕ್ಕೇ ಸುತ್ತಿ ಬಳಸ್ಕೊಂಡು ನಾವು ಮನೆಗೆ ಹೋಗೋದು ಬೇಡ ಅಂತ ಹೇಳಿ ನಾವು ವಾಸ್ಕಲ್ನ ಉತ್ತರ ದಿಕ್ಕಿಗೆ ನಾವು ತೊಗೊಂಡು, ಹಾಗಾಗಿ ವಾಸ್ಕಲ್ನ ಉತ್ತರ ದಿಕ್ಕಿನಲ್ಲೇ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳಿ. ಇನ್ನು ನಮ್ಮ ಮನೆಯ ವಾಸ್ಕಲ್ ಸೈಜ್ ಬಂದ್ಬಿಟ್ಟು 8x4 ಫ್ರೆಂಡ್ಸ್. ಕೆಲವರು 5-3 ನಿಲ್ಲಿಸ್ತಾರೆ, ಕೆಲವರು 8-6 ನಿಲ್ಲಿಸ್ತಾರೆ. ಆದರೆ ಜಾಸ್ತಿ ತುಂಬ ದಪ್ಪದಾಗ್ಬಿಟ್ರೆ ಅದು ಅಷ್ಟಿಷ್ಟ ಆಗೋದಿಲ್ಲ. ಹಾಗಾಗಿ ನಾವು 8-4 ಸೈಜಲ್ಲೇ ನಾವು ಮೇನ್ ಡೋರ್ ಬಂದ್ಬಿಟ್ಟು ನಿಲ್ಲಿಸಿದ್ದು. ಇನ್ನು ನಮ್ಮ ಮನೆಯ ವಾಸ್ಕಲ್ಗಳ ಬಗ್ಗೆ ಹೇಳಬೇಕು ಅಂತ ಅಂದರೆ ಎಲ್ಲ ಎರಡು ರೂಮ್ಗೂ 2 ವಾಸ್ಕಲ್ಗಳು, ಮತ್ತು ಬ್ಯಾಕ್ ಡೋರ್ದೊಂದು ವಾಸ್ಕಲ್ಲು, ಫ್ರಂಟ್ ಡೋರ್ದೊಂದು ವಾಸ್ಕಲ್ಲು, ಹೀಗೆ 5 ವಾಸ್ಕಲ್ಗಳನ್ನ ನಾವು ನಿಲ್ಲಿಸಿದ್ದೀವಿ. ವಾಸ್ತು ಪ್ರಕಾರನೂ 5 ವಾಸ್ಕಲ್ಗಳು ನಿಲ್ಲಿಸಿದ್ರೆ ಏನು ತೊಂದರೆ ಇಲ್ಲ. ಹಾಗಾಗಿ ದೇವ್ರ ಮನೆಯದು ಸೇರಿಸಿ ನಾವು 5 ವಾಸ್ಕಲ್ ನಿಲ್ಲಿಸಿದ್ವಿ. ಇನ್ನು ಮರದ ವಿಷಯಕ್ಕೆ ಬಂದರೆ ನಾವು ಎಲ್ಲರೂ ಟೀ ಕುಡ್ ಹಾಕಿ ಅಂತ ಅಂದರು. ಆದರೆ ನಮಗೆ ಯಾಕೋ ಟೀ ಕುಡ್ಡು ನಮಗೆ ಹೆವಿ ಕಾಸ್ಟ್ಲಿ ಅನ್ನಿಸ್ತು. ಮಾಮೂಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜನಗಳದ್ದೆಲ್ಲ ಇಷ್ಟೇ ಅಲ್ವಾ ಕತೆ. ಹಾಗಾಗಿ ನಾವು ಬೇವನ್ನೇ ಪೂಜೆ ಮಾಡೋಣ, ಬೇವು ಪೂಜೆ ಮಾಡಿದ್ರೆ ನಮಗೂ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ನಾವು ಬೇವನ್ನೇ ಮೇನ್ ಡೋರು ಮತ್ತು ಇನ್ನು ಮಿಕ್ಕಿದ್ದ 4 ವಾಸ್ಕಲ್ಗಳು ಎಲ್ಲ ಸೇರಿ ನಾವು ಬೇವಿನವೇ ಮಾಡಿಸಿದ್ದೀವಿ ಫ್ರೆಂಡ್ಸ್. ಮತ್ತು ಇನ್ನು ಕಿಟಕಿ ವಿಚಾರಕ್ಕೆ ಬಂದರೆ ನಾವು ನಮ್ಮದು 5.5 ಅಡಿ ಹೈಟ್ ಇದೆ ಮತ್ತು 6 ಅಡಿ ಅಗಲ ಇದೆ. ಅದಕ್ಕೂ ನಾವು 15 ಕಂಬಿಗಳನ್ನ ಹಾಕ್ಸಿದ್ದೀವಿ. ಕೆಲವರು 14 ಹಾಕಿಸ್ತಾರೆ, ಕೆಲವರು 18 ಹಾಕಿಸ್ತಾರೆ, ಇನ್ನು ಕೆಲವರು ಅವ್ರವ್ರ ಹೈಟಿಗೆ ತಕ್ಕಂಗೆ ಕಂಬಿಗಳನ್ನ ಹಾಕಿಸ್ತಾರೆ. ನಾವು ಬಂದು ಸ್ಟೀಲ್ ಕಂಬಿಗಳನ್ನ ಯಾವುದಕ್ಕೂ ಹಾಕ್ಸಿಲ್ಲ, ಎಲ್ಲದಕ್ಕೂ ನಾವು ಕಬ್ಬಿಣದ ಕಂಬಿಗಳನ್ನೇ ಹಾಕ್ಸಿದ್ದೀವಿ. ಇದಾದಮೇಲೆ ನಾವು ಪೂಜೆ ವಿಚಾರಕ್ಕೆ ಬಂದರೆ ನಮಗೆ ವಾಸ್ಕಲ್ ನಿಲ್ಲಿಸೋ ಟೈಮ್ನ ನಮಗೆ 6:30ಯಿಂದ 7:30 ಒಳಗಡೆ ಮಾಡಿ ಅಂತ ಹೇಳಿದರು. ನಮಗೆ ಆ ಟೈಮಿಂಗ್ಸಲ್ಲಿ ನಮಗೆ ಅಡ್ಜಸ್ಟ್ ಆಗಲಿಲ್ಲ. ಆದ್ದರಿಂದ ಇನ್ನೊಂದು ಟೈಮಿಂಗ್ಸು 9:30ಯಿಂದ 10:30 ಒಳಗಡೆ ನಿಲ್ಲಿಸಿ ಅಂತ ಹೇಳಿದರು. ನಾವು 9:30ಯಿಂದ 10:30 ಒಳಗಡೆ ನಿಲ್ಲಿಸಿದ್ವಿ. ಎಲ್ಲರೂ 9 ಜನ ಪೂಜೆ ಮಾಡಿದ್ವಿ. ಪೂಜೆ ಮಾಡಾದಮೇಲೆ ಅದಕ್ಕೆ ಹಾಲು, ತುಪ್ಪ ಮತ್ತು ಚಿನ್ನ ಮತ್ತು ಬೆಳ್ಳಿ ಅದೆಲ್ಲನೂ ಹಾಕಿ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿದ್ವಿ. ಇದಕ್ಕೂ ನಾವು ವಾಸ್ಕಲ್ ನಿಲ್ಸೋಕ್ಕೂ ಮುಂಚೆನೇ ಎಲ್ಲರೂ ಕಿಟಕಿ ಮಟ್ಟ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಆ ಕಿಟಕಿ ಮಟ್ಟದವರೆಗೂ ಎಲ್ಲ ಇಟ್ಕೆಗಳನ್ನ ಅಂದರೆ ಕಟ್ಟಡಗಳನ್ನ ಕಟ್ಟಿದ್ರು. ಆಮೇಲೆ ನಾವು ಎಲ್ಲನೂ ವಾಸ್ಕಲ್ಗಳು ಮತ್ತು ಕಿಟಕಿಗಳೆಲ್ಲನೂ ತೊಗೊಬಂದ್ಬಿಟ್ಟು ಎಲ್ಲ ಅದು ಎಲ್ಲೆಲ್ಲಿ ಬರಬೇಕು ವಾಸ್ಕಲ್ಲು ಅಂತ ಹೇಳಿ, ಅಂದರೆ ರೂಮಿನ ವಾಸ್ಕಲ್ಲು, ಬ್ಯಾಕ್ ಡೋರ್ ವಾಸ್ಕಲ್ಲು ಮತ್ತು ದೇವ್ರ ಮನೆ ವಾಸ್ಕಲ್ಲು, ಹೀಗೆ ಯಾವ್ಯಾವ ವಾಸ್ಕಲ್ಗಳು ಎಲ್ಲೆಲ್ಲಿ ಬರಬೇಕು ಅಂಥೇಳಿ ಅಲ್ಲಲ್ಲಿ ಇಟ್ಟು ಅವುಗಳಿಗೂ ಸಹ ಪೂಜೆ ಮಾಡಿದ್ವಿ. ಇದಾದಮೇಲೆ ನನ್ನ ಮಗಳು ನೋಡಿ ಫ್ರೆಂಡ್ಸ್, ಅವ್ರ ಚಿಕ್ಕಪ್ಪ ಕರೆದಿದ್ದಕ್ಕೆ ಬರಲ್ಲ ಅಂದ್ಕೊಂಡು ಹೋದ್ಲು. ಅದಾದಮೇಲೆ ಅವ್ರ ಅಪ್ಪ ಕರ್ಕೊಬಂದು ಅವಳ ಕೈಯಿಂದನೂ ಪೂಜೆ ಮಾಡಿಸಿದ್ರು. ಅವಳಿಗಂತೂ ತುಂಬ ಖುಷಿಯಾಗೋಯ್ತು. ಹಿಂಗೆ ಇಷ್ಟು ಜನ ಎಲ್ಲ ಬಂದಿರೋದ್ರಿಂದ ಮತ್ತು ಎಲ್ಲ ಪೂಜೆ ನೋಡ್ತಿರೋದ್ರಿಂದ ಅವಳಂತೂ ತುಂಬ ಖುಷಿ ಪಟ್ಬಿಟ್ಲು. ನಾನು ಈ ವಿಡಿಯೋ ಮೂಲಕ ಎಲ್ರಿಗೂ ಒಂದು ಸಲಹೆ ಏನು ಹೇಳ್ತೀನಿ ಅಪ್ಪ ಅಂತಂದರೆ, ನಿಮ್ಮ ಸೈಟು ಯಾವ ರೋಡಿನ ದಿಕ್ಕಿಗಿದೆ ಆ ದಿಕ್ಕಿಗೆ ನೀವು ಮೇನ್ ಎಂಟ್ರೆನ್ಸ್ ತೊಗೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ನಮ್ಮ ಕನ್ಸ್ಟ್ರಕ್ಷನ್ ವಿಡಿಯೋಗಳು ನಮ್ಮ ಸುಷ್ಮಾ ಕುಟುಂಬ ಚಾನಲಲ್ಲಿ ಬರ್ತಾ ಇರ್ತವೆ ಫ್ರೆಂಡ್ಸ್. ಈ ಚಾನಲನ್ನು ನೋಡೋದನ್ನು ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್.